ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಾರಿ ಪ್ರದೀಪ್. ಇವಾಗ ನಾವು ಮಲ್ಲಿಕಾರ್ಜುನ್ ಲಿಂಗಾಯತ್ ಖಾನಾವಳಿಯಲ್ಲಿದ್ದೀವಿ. ಎಲ್ಲಿ ಅಂದರೆ ಸಿಂದಗಿಯಲ್ಲಿ ನಿನ್ನೆ ರಾತ್ರಿ ನಾವು ಮಾಡ್ಕೊಂಡಿರುವಂತಹ ಒಂದು ಜಾಗ ಇದೇ ಆಗಿರುತ್ತೆ ನೋಡಿ. ಈ ಥರ ಹೋಟ್ಲಿದೆ. ಆ ಹೋಟ್ಲವರು ನನಗೆ ಇರೋಕ್ಕೆ ಜಾಗ ಮಾಡಿಕೊಟ್ರು. ಮತ್ತು ಇಲ್ಲೇ ತಿಂಡಿ ತಿಂತಾ ಇದ್ದೀನಿ ನೋಡಿ, ಸುಸ್ಲಾ ಕೊಟ್ಟಿದ್ದಾರೆ. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇರೋದು ಬಿಜಾಪುರ ಕಡೆಗೆ. ಬನ್ನಿ ನೋಡ್ರಿ, ಇದೇ ಲಿಂಗಾಯತ್ ಮಲ್ಲಿಕಾರ್ಜುನ್ ಲಿಂಗಾಯತ್ ಖಾನಾವಳಿ ಶುದ್ಧ ಸಸ್ಯಾಹಾರಿ. ಇದೆಲ್ಲ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಕಾಣುತ್ತೆ. ಇವಾಗ ಒಬ್ಬರು ಮೀಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಅವರು ನಿಖಿಲ್ ಅಣ್ಣ ಅಣ್ಣ ಶ್ರೀಲಂಕಾಕ ಸೈಕಲ್ ಮೇಲೆ ಹೊಂಟಾರ. ಈ ಅಣ್ಣರಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ನಿಮ್ಮ ಊರಿಗೆ ಬಂದ್ರೆ ಅಣ್ಣರಿಗೊಂದು ಜಾಗ ಕೊಡ್ರಿ. ಯಾರು ನೀರಿನ ಬಾಟ್ಲಿ ಕೋಲ್ಡ್ ಡ್ರಿಂಕ್ಸ್ ಎಲ್ಲರೂ ಕೊಡಿಸ್ರಿ, ಹೆಲ್ಪ್ ಮಾಡ್ರಿ ಎಲ್ಲರೂ. ಒಟ್ಟ ಇವ ಅಣ್ಣ ನಂಗೆ ಸಿಕ್ಕಿ ತುಂಬ ಊಟ ಗೀಟ ಎಲ್ಲ ಮಾಡಿಸಿ ಮತ್ತೆ ತುಂಬ ಖುಷಿ ಆಯ್ತು ರೀ ಇವ್ರಿಗೆಲ್ಲ ನೋಡಿ. ಬಿಜಾಪುರ ಕಡೆ ಬಿಡ್ತಾ ಇದ್ವಿ, ಇವ ಅಣ್ಣಂದ್ರು ಸಿಕ್ಕಿದ್ರು, ತುಂಬ ಖುಷಿ ಆಯ್ತು ಅಣ್ಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಿಗೋಣ ಅಣ್ಣ ಮತ್ತೆ. ಇವಾಗ ನಾನು ಸಿಂದಗಿ ಬಿಟ್ಟು ಮೇನ್ ರೋಡಿಗೆ ಬಂದಿದ್ದೀನಿ. ಮೇನ್ ರೋಡ್ ನೋಡಿ, ಇದನ್ನು ಆ ಕಡೆ ಗಾಡಿ ಬರ್ತಾ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡು ಹಾಕಪ್ಪ ಒಟ್ಟ ಅಂತ ಹಾಕಪ್ಪ. ಯಾವ ಗಾಡಿ ಬರ್ತಾ ಇಲ್ಲ, ಈ ಕಡೆನೂ ಬರ್ತಾ ಇಲ್ಲ, ಈ ಕಡೆ ಬರ್ತಾ ಇದ್ದಾವೆ ಬಸ್ಗಳು. ಬನ್ನಿ ನೋಡ್ರಿ. ಈಗ ಇಲ್ಲಿ ಟ್ರ್ಯಾಕ್ಟರ್ದು ಒಬ್ಬ ಅಣ್ಣ ಇಲ್ಲಿ ನಿಂತಾನ. ನಮಸ್ಕಾರ ಅಣ್ಣ. ನಮಸ್ಕಾರ ನೋಡ್ರಿ, ಇಲ್ಲವ ಅಣ್ಣನ. ನಮಸ್ಕಾರ ಅಣ್ಣ. ನಮಸ್ಕಾರ. ನೋಡ್ರಿ, ಬ್ಯಾಡ ಅಂದ್ರು ನೀರಿನ ಬಾಟಲ್ಲ ಮತ್ತ ಬಿಸ್ಕಿಟ ಏನೇನ ಇಸ್ಕೊಡತಾರಿ. ನಂಗ ಏನ್ ಬೇಕು, ಜನರ ಪ್ರೀತಿ ಬೇಕು, ಇದೆಲ್ಲ ಕೊಡ್ತಾ ಇದ್ದೀನಿ ಅಣ್ಣಂಗೆ. ನೋಡ್ರಿ ನಮ್ ಬಿದಾರ ಅಣ್ಣ. ಸೈಕಲ್ ಹತ್ರ ಮಾಡ್ತೀನಿ ಅಣ್ಣ. ನಾನ ಬಿದರ್ದಿಂದ ಶ್ರೀಲಂಕಾ ನಡೆದೀನಿ ಅಣ್ಣ. ಹಾ ಅಣ್ಣ, ಈ ಕಡೆ ಬರ್ರಿ, ಕಡೆ ಗಾಡಿ ಹೊಂಟ ನೋಡ್ರಿ. ಅವ್ರದ್ದು ಪಾಕೆಟ್ ಬಿದ್ದಿತ್ರಿ. ನಮ್ ಸೈಕಲ್ ನೋಡೋಲ್ಲ ಅದ ನೋಡ್ರಿ. ನನ್ನ ಸೈಕಲ್ ಕಾಣತ್ತಲ್ಲ ಅಲ್ಲದ ನೋಡ್ರಿ. ಇವ್ರ ಪಾಕೆಟ್ ಬಿದ್ದು ಪಾಕೆಟ್ ತಂದ್ಕೊಡ್ರಿ. ಆಯ್ತ್ರಿ, ಬಲ್ರಿ. ಜೈ ಶ್ರೀರಾಮ್. ಓಕೆ. ನಮ್ಮ ಕರ್ನಾಟಕ ಜನರ ಒಂದು ಪ್ರೀತಿ ವಿಶ್ವಾಸ ಇದೆ ಅಲ್ಲ, ತುಂಬಾ ಅಂದ್ರೆ ತುಂಬಾ. ನೋಡಿ, ಹಿಂದೆ ಬರ್ತಾ ಇರುವಂತ ಕಾರು. ಬನ್ನಿ ಅಣ್ಣ. ಇವಾಗ ಅವ್ರು ವಾಪಸ್ ಹೋಯ್ತಾ ಇದ್ರು ಸಿಂದಗಿ ಕಡೆ. ನೋಡಿ, ಅವ್ರು ಮುಂದೆ ಹೋಯ್ತಾ ಇದಾರೆ. ಅವರು ವಾಪಸ್ ಸಿಂದಗಿಗೆ ಹೋಯ್ತಾ ಇದ್ರು. ಅಣ್ಣ ಬನ್ನಿ ಅಣ್ಣ, ನಾನು ತಿಂಡಿ ಕೊಡ್ಸ್ತೀನಿ ಅಂತಂದ್ರು. ಅದಕ್ಕೆ 5 ಕಿಲೋಮೀಟರ್ ಹಿಂದೆ ಹೋಗ್ಬೇಕಾಗತ್ತೆ, ಬನ್ನಿ ನಾನು ಕರ್ಕೊಂಡ್ ಹೋಯ್ತೀನಿ ಅಂತ ಕರ್ಕೊಂಡ್ ಹೋಯ್ತಿದಾರೆ. ಬನ್ನಿ, ಅಲ್ಲಿ ಹೋದ್ಮೇಲೆ ತಿಂಡಿ ತಿನ್ನೋಣ. ನೋಡ್ರಿ, ಇವ ಅಣ್ಣ ಈ ಗಾಡಿದವ್ರು ನನ್ ಸಲಕ 5 ಕಿಲೋಮೀಟರ್ ಮತ್ತ ಹಿಂದಕ್ ಬಂದು ನನಗ ಒಂದು ಎಳ್ನೀರ್ ಕುಡ್ಸ್ಲತ್ತಾರ. ತುಂಬಾ ಖುಷಿ ಆಯ್ತ್ರಿ. ಅಣ್ಣ ಹಂಗೆ ಒಂದ್ ಹಾಕ್ರಿ. ನೋಡ್ರಿ, ನಂಗ ಕುಡ್ಸ್ಲತ್ತಾರ. ತುಂಬಾ ಖುಷಿ ಆಯ್ತ್ರಿ. ಯಾಕಂದ್ರೆ ಇವ ಅಣ್ಣನ್ ಮೀಟ್ ಆಗಿ ಏನು ಹೇಳ್ಬೇಕು ಅಂದ್ರು, ಇವ್ರು ಸಿಂದಗಿ ಓಡಾಡ್ದಿರ್ರಿ. ಮತ್ತ ನಂಗ್ ಬಿಜಾಪುರ್ ಕಡೆ ಬಂದು ನನ್ಗ ಮತ್ತ ಊಟ ಮತ್ತ ಎಳ್ನೀರ್ ಕುಡ್ಸ್ಲತ್ತಾರ್ರಿ. ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣಗ. ನಾವು ನಾಷ್ಟ ಮಾಡ್ತಾ ಇದೀವಿ ಅಣ್ಣನ ಜೊತೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ 5 ಕಿಲೋಮೀಟರ್ಗಳನ್ನ ಹಿಂದೆ ಬಂದು ನನ್ನ ಜೊತೆ ಒಂದು ನಾಷ್ಟ ಮಾಡ್ತಾ ಇದಾರೆ. ತುಂಬಾ ಖುಷಿ ಆಗತ್ತೆ ಇಂಥ ಜನ ನೋಡಿದ್ರೆ. ಇವರು ಪ್ರಾಪರ್ ಆಗಿ ಎಲ್ಲಿನವರು ಅಂತಂದ್ರೆ ತಮಿಳ್ನಾಡವರು. ನನ್ಗೆ ತಮಿಳ್ನಾಡಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡು, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾನು ಮಾಡ್ತೀನಿ ಅಪ್ಪ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಬನ್ನಿ, ನಾನು ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿರುತ್ತೆ. ಅಣ್ಣ ನಾವು ತುಂಬಾ ನನಗೆ ಮದತ್ ಮಾಡ್ರಿ. ಇವ್ರಿಗೆ ಬಿಡ ಸಮಯ ನನ್ ಬಂತ್ರಿ. ಜೈ ಶ್ರೀರಾಮ್ ರೀ. ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ, ನೀವು ಹೇಳಿದ್ದಕ್ಕ. ಮತ್ ಸಿಗ್ತೀನ್ರಿ. ವಿಧಿ ಆಟಗರು ನೋಡಿದ್ರು ಇಲ್ಲಿ ಇರೋದು ಇಲ್ಲಿಗೆ ಹೋಗೈತೆ, ತೆಗಿಯಕ್ ಬರ್ತಾ ಇಲ್ಲ. ಕೈಯೆಲ್ಲ ಕರ್ಮಶಿ ಮಾಡ್ಕೊಂಡು ತೆಗಿತಾ ಇದೀನಿ. ನೋಡ್ರಿ, ಈಗ ಒಬ್ಬರು ಅಂಕಲ್ ಸಿಕ್ಕ್ಯಾರಿ. ಇವ್ರು ನಮಸ್ಕಾರ ರೀ ಅಂಕಲ್. ನಮಸ್ಕಾರ. ನಮಸ್ಕಾರ. ಹಾ, ನಿಮ್ ಹೆಸರ್ರಿ? ಅಮರನಾಥ್ ಹಿರೇಮಠ ಅಂತ. ಅಮರನಾಥ್ ಹಿರೇಮಠ. ಇವ್ರು ಪೇಪರ್ದಾಗ ಕೆಲ್ಸ ಮಾಡ್ತಾರಂತ್ರಿ. ಪ್ರಜಾವಾಣಿ. ಹೇಳ್ರಿ. ಪ್ರಜಾವಾಣಿ ನಾವು ವರದಿಗಾರ್ರಿ. ಪ್ರಜಾವಾಣಿ ವರದಿಗಾರರ ಅಂತ ಇವ್ರು. ಈಗ ನಂದು ನೀವ್ ಎದಕ್ ನಡೆದಿರಿ, ಏನು ಎತ್ತ ಉದ್ದೇಶ ಏನು ಎಲ್ಲಾ ತಗೊಂಡ್ರಿ.
ನಾಳೆ ಪೇಪರ್ದಾಗ ಬರ್ತು ಅಂತ್ರಿ. ನಂಗ್ ಬಿ ಎಷ್ಟ್ ಖುಷಿ ರೀ. ನಾ ಯಾರ್ ಬಿ ಹಾಕಿಲ್ರಿ ಪೇಪರ್ದಾಗ ಇನ್ನ ತಕ. ಈಗ ಹಾಕ್ಲತ್ತಾರ್ರಿ. ತುಂಬಾ ಖುಷಿ ಆಗತ್ರಿ. ಸರ್ ಏನಾರ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಒಳ್ಳೆ ಮಾಡ್ಲಿ. ಜೈ ಶ್ರೀರಾಮ್. ಈ ಕಡಿ ಬಂದು ನೋಡ್ರಿ ಅಣ್ಣ. ನಮಸ್ಕಾರ ರೀ ಅಣ್ಣ. ನಮಸ್ಕಾರ ರೀ. ಆರಾಮ್ರಿ? ಹಾ ಆರಾಮ್ರಿ. ನೋಡ್ರಿ ನಮ್ ಸೋಮ ಹೊಂಟನ ಎನ್ನ ತಗೊಂಡನ. ಯಾಕೋ ಅಣ್ಣ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಹಾ ನಿಂದ ಇವ್ರೆಲ್ಲಾ ಕಲ್ಬುರ್ಗಿದವ್ರ ನೋಡ್ರಿ. ಎಲ್ಲಾರು ನಂಗ ಸಿಕ್ಕಿ ಮಾತಾಡ್ಸತ್ರು. ನಮಸ್ಕಾರ ರೀ ಬಾಬಾ. ನಾಯಕರು ಹಾ ರೀ ನೋಡ್ರಿ. ಗುಡ್ಡಾಣ ಹಿರಿಯರು ಹಾ ರೀ. ಕುಮಾರ್ ಸವಳಗಿ, ಹಾ ಸುನೀಲ್ ಕುಮಾರ್, ಹಾ ರೀ. ಸತೀಶ್ ಕೋಣಿನ್, ಶಿವರಾಜ್ ಸಂಗೊಳಗಿ. ನಿಮ್ಮ ಪ್ರಯಾಣ ಯಶಸ್ವಿ ಆಗ್ಲಿ. ಹಾ ರೀ. ಹರ ಹರ ಮಹಾದೇವ್ ಭಾರತ್ ಮಾತಾ ಕಿ ಜೈ. ನೋಡ್ರಿ ಈಗ ಮೂಗರ ಅಂಡರ್ ಸಿಕ್ಕರು. ಲಸ್ಸಿ ಗಿಸಿ ಎಲ್ಲ ತಿನ್ಲಾಕ್ ತಂದಾರ. ಮತ್ತ ಇವ್ರ ಸರ್ ನನ್ಗ ಅಲ್ಲಿ ಸಿಟ್ಟಾಗ ಸಿಕ್ಕಿ ನನ್ ಜೊತೆ ಮಾತಾಡಿ ಮತ್ತ ನಂಗೆ ಅಲ್ಲೊಂದ್ ಲಸ್ಸಿ ಕುಡಿಸಿ ಸರ್ ರೀ. ಥ್ಯಾಂಕ್ ಯು. ಸರ್ ಸೆಕ್ರೆಟರಿ ಅಂದ್ರ ಯಾವ ಊರ್ರಿ? ಬಿಜಾಪುರದ್ರಿ. ವಿಜಯಪುರ್ ಸೈಕ್ಲಿಂಗ್ ಕ್ಲಬ್. ಸೈಕ್ಲಿಂಗ್ ಕ್ಲಬ್ ರೀ. ಹಾ ಥ್ಯಾಂಕ್ ಯು ಸೋ ಮಚ್ ರೀ. ನಮಸ್ಕಾರ ಅಣ್ಣ. ಹಾ ಕರಿ ಮಳಿ ಹೊಂಟತ್ರಿ. ಅದ್ರ ಸಲಕ ಇಲ್ಲಿ ಒಬ್ಬ ಅಣ್ಣನ್ ದುಕಾನ್ದಾಗ ನಿಂತಿದ್ರಿ. ನೋಡ್ರಿ ಪಾಪ ಈಗ ದುಕಾನ್ ಎದುರಿ ಹಚ್ಚಿದ ಪಾಪ ಅಣ್ಣ ಎನ್ಪಿ ಅಂದಿಲ್ಲ. ನೋಡ್ರಿ ಈಗ ಹೆಂಗದ ನೋಡ್ರಿ ಮಳಿ ಫುಲ್ ಹೊಡ್ಲೆತ್ವರಿ ಮಳಿ. ನೋಡ್ರಿ ಮಳಿ ಬರಲ್ಲ ಅಂತಂದ್ರಿ ಮಳಿ ಬಂತ್ರಿ. ನೋಡ್ರಿ ಈಗ ಸಾಮಾನ್ಯ ಸ್ವಲ್ಪ ಇದಾದ್ರಿ ಏನಾಗಿಲ್ಲ. ಮತ್ತ ಈಗ ನಮ್ ಪಯಣ ವಿಜಯಪುರ್ ಕಡೆ ಅದರಿ. ನೋಡ್ರಿ ಹೋಗಮಿ. ನೋಡ್ರಿ ಒಬ್ಬ ಅಣ್ಣ ಮೀಟ್ ಆಗಿ ನನ್ಗ ಫೋಟೋ ತಕೊಳತ್ತಾರ್ರಿ. ಈಗ ನೋಡ್ರಿ ಈಗ ಇನ್ನು 20 ಕಿಲೋಮೀಟರ್ ಅಂತ ಪಟ್ಟ ಹೋಗ್ಬೇಕ್ರಿ. ಈಗ ಯಾಡ್ ದುಕಾನ್ ಕೇಳದ್ನ ಹಿಂಗೆ ಹೇಳ್ತಾರ. ಆದ್ರೂ ದುಕಾನ್ ಇಟ್ಟಾರ, ಚಾ ಇಟ್ಟಾರ, ಅದ್ರ ಹಾಲ್ ಇಡ್ಲಕ್ ಏನಾಗ್ಯದ ಅಣ್ಣಗ ನೋಡ್ರಿ. ನಂದು ಹೋಯ್ತಾ ನೋಡ್ರಿ. ಅಲ್ಲಿ ಹಾಲಿಲ್ಲ, ಚಾ ಇಲ್ಲ ಅಂತಾರೆ. ಬಿಡ್ರಿ ಪಾಪ ಅವ ಅಣ್ಣ ಇದ್ದಿದ್ದು ಹೇಳೋಣ ಬಿಡ್ರಿ. ಈಗ ಇನ್ನ ಎಷ್ಟ್ ಕಿಲೋಮೀಟರ್ ಅದ ರೀ ಬಿಜಾಪುರ್ ರೀ? 18 ಅಣ್ಣ ಕರೆಕ್ಟ್ ಆಗಿ ಹೇಳ್ದಣ್ಣ. ಓಕೆ ಬಿಜಾಪುರ್ ಬಂದೆ. ಇನ್ನು 10 ಕಿಲೋಮೀಟರ್ ಇದೆ ಬಿಜಾಪುರ. ಇವಾಗ ನಾನು ಸಿದ್ದೇಶ್ವರ ದೇವಸ್ಥಾನಕ್ಕೆ ಅಲ್ಲೇ ಆಶ್ರಮಕ್ಕೆ ಹೋಯ್ತೀನಿ. ಅಲ್ಲಿ ಹೋಗಿ ಅಲ್ಲೇ ಇದ್ದು ನಾಳೆ ಹೋದ್ರೆ ಹೋಯ್ತೀನಿ, ಇಲ್ಲಾಂದ್ರೆ ಅಲ್ಲೇ ಇರ್ತೀನಿ. 4 ಕಿಲೋಮೀಟರ್ ನೋಡ್ರಿ. 4 ಮಂದಿ ಹೊಂಟಾರ ಅಣ್ಣ. ಊಟ ಏನ ಮಾಡಿಲ್ಲ ಅಣ್ಣ, ಮಾಡ್ಬೇಕಲ್ಲ ಸಿದ್ದೇಶ್ವರ್ಗ ಗುಡಿ. ಸಾಕಣ ಅಷ್ಟ ಅಂದಿದ್ದ ನಂಗ ಖುಷಿ ಆಯ್ತಣ್ಣ. ನೋಡ್ರಿ ಇವ್ರ 4 ಮಂದಿ ಗಾಡಿ ಮೇಲೆ ಬಂದು ನಾನು ಕೇಳುವ್ರಿ. ತುಂಬಾ ಖುಷಿ ಆಯ್ತಣ್ಣ ನಿಮ್ ಕೇಳ್ರಿ. ಅಲ್ಲ ಅಣ್ಣ ಶ್ರೀಲಂಕಾಗ ಹಾ ಅಣ್ಣ ಎಷ್ಟ್ ದಿವಸ ಆತಣ್ಣ ಬಿಟ್ಟು? ನಾ ಈಗ 6 ದಿನ ಆಯ್ತಣ್ಣ. ಅಣ್ಣ ಟೋಲ್ ರೋಡ್ ಅಂಡ್ ಚಿತ್ರದುರ್ಗ 329, ಹುಬ್ಬಳ್ಳಿ 186, ಸೋನಾಪುರ 100 ಕಿಲೋಮೀಟರ್ ಇದೆ. ಇವಾಗ ನಾನಿರೋದು ವಿಜಯಪುರ ಬಂದು ತಲುಪಿದ್ದೇನೆ. ನೋಡಿ ಈ ತರ ಇದೆ. ಹಾ ನೋಡ್ರಿ ಫೈನಲಿ ನಾ ವಿಜಯಪುರ್ಗೆ ಬಂದ ಕಾಣತ್ತದ. ಈ ಕಡೆ ಗಾಡಿ ಹೊಂಟಾವ, ಈ ಕಡೆ ಅಂತ ಹೊಂಟಿಲ್ಲ. ಹಳ್ಳುಗ್ ಹೋಗೋದ್ರಿ. ಯಾಕೆ ಸಿಟ್ಯಾಗ ಸ್ವಲ್ಪ ಹಳ್ಳುಗ್ ಹೋಗ್ಬೇಕ್ರಿ, ಸ್ಪೀಡಾಗಿ ಹೋಗ್ಬಾರ್ದ್ರಿ. ಬರ್ರಿ ನಾವ್ ಹೋಗಾಮಿ. ಸಿಟ್ಯಾಗ ಸ್ವಲ್ಪ ಹಳ್ಳುಗೆ ಹೋಗ್ಬೇಕ್ರಿ. ಯಾಕಂದ್ರು ಈಗ ಬರ ಗಾಡಿಗಳು ಬರ್ತಾವ, ಗೊತ್ತಾಗಲ್ರಿ. ಅದ್ರ ಸಲ್ಯಾಕ ನವಗ್ರಹ ಮೂವಿದ ನೋಡಿರಲ್ಲ, ಇದೇ ನೋಡ್ರಿ ಕಾಣದ್ ನೋಡ್ರಿ ಎದುರು. ಅದ್ರ ಹೆಸರು ಎಂದ ಗೊತ್ತಾಗಲ್ಲ. ಗೋಲ್ಗುಮಾಜ್ ಅಂತಾರ ನೋಡ್ರಿ, ಗೋಲ್ಗುಮಾಜ ಕಾಣತ್ ನೋಡ್ರಿ. ಅಲ್ಲಿ ಎದ್ರಿನ್ ತೋರಿಸ್ತಾ ಬರ್ರಿ ನೀವು. ಹೆಂಗಿರ್ತಾವ ಹಂಗೆ ಇರ್ತೀವಿ ಕಾಣತ್ತದ. ಆದ್ರೆ ಇದು ಸಿಟಿ ಇದೆ ಅದು ನೋಡ್ರಿ. ಇದು ವಿಜಯಪುರ ಬಂದಿದ್ದೀನಿ. ಹಿಂಗ್ ಕಾಣ್ತದ ನೋಡ್ರಿ ರಾತ್ರಿ. ಹಂಗ ಕಾಣತ್ ನೋಡ್ರಿ ಖತರ್ನಾಕ ಸಿಟಿ. ಇಟ್ ಭಾರಿ ಕಾಣತ್ತದ, ನಂಗ ಪಸಂದ್ ಆಯ್ತು. ಅಪ್ಪ
ಪಸಂದ್ ಆಯ್ತ್ರಿ ಫುಲ್ ಮಿಂಚಲತ್ತರಿ ಅದ್ರ ಲೈಟೇ ಹಾಕಿಲ್ರಿ ಬಿಜಾಪುರದಾಗ ನೋಡ್ರ ಲೈಟೇ ಇಲ್ಲ. ಒಂದು ಪ್ರವಾಸಿಗಳ ತಾಣ ಅಂತಾರ್ರಿ ಲೈಟೇ ಇಲ್ಲ. ಎಲ್ ಸಿಕ್ಕಂಗ ಬಂಗೋದೆ ಲೈಟ್ಗಳು ಕಾಣತ್ತಾವ. ದೋಸ್ತ ನೋಡ್ರಿ, ಕನಕದಾಸರ ಒಂದು ಮೂರ್ತಿಯಿಂದ ನಾನು ರೈಟ್ ಎಳಿತಾ ಇದ್ದೀನಿ ಸೈಕಲ್ನ. ನಿಧಾನ ಗುರು, ನನಗೆ ಏನು ಕಾಣಿಸಲ್ವಾಗ. नहीं दिक्कत आया तो भी वो पटाख से ये करता हूँ हम। हाँ, दिक्कत ना हमारे को नहीं आता ज्यादा। रहते किधर हो फिर? अरे अभी देखता हूँ। ಹಾ ನೋಡ್ರಿ, ಈಗ ಬಿಜಾಪುರದಾಗ ಯಾರ ಸಿಕ್ಕ್ಯಾರ ಒಬ್ಬರು ಅಂತಂದ್ರ ಈಗ ಇವ್ರ ಅಣ್ಣಗಾರು. ಜೈ ಶ್ರೀರಾಮ್. हेलो हाय ब्रो, हेलो हाउ आर यू? फाइन। हाँ काफी मेहनत कर रहे हो, मतलब हाँ। चल रहा है साफ साफ। पैर वगैरह नहीं दर्द करते क्या? पैर दर्द करता है भैया। कितने साल से, मतलब 3 साल हो गया? हाँ 3 साल से हम बेंगलुरु में काम कर। क्या है, हम ट्रैवलिंग करने का बहुत शौक है। बाइक लेने का कभी सोचा है? सोचा हूँ, थोड़ा टाइम है अभी, पैसा नहीं आ रहा है क्या अभी पर भी थोड़ा किससे, यूट्यूब पे? नहीं आ रहा नहीं भैया, आ रहा। अभी तक नहीं आया। 4000 वॉच टाइम नहीं हुआ? हाँ नहीं हुआ अभी तक, 3 साल से मेहनत कर रहा हूँ, नहीं हो रहा है, क्या करूँ? क्लिप्स कट होंगे ना? हाँ थोड़े से कट होंगे ना क्लिप्स? हाँ कट करता ವಸತಿ ಇಲ್ಲ ರೀ. ಹಾ ರೀ ಯಾರು ಎಲ್ರಿ ಎಲ್ರಿ ಯಾವ್ರಿ ಅಂದ್ರೆ ಬೀದರ್ ರೀ. ಇದರಿಂದ ಬಂದ್ರಿ ಹಾ ರೀ ಸವಾರಿ ಇದು ಹಾ ರೀ ಶ್ರೀಲಂಕಾ ರೀ. ತಿರ್ಗಾಕತ್ತಾನ ಹಾ ರೀ ಎರಡ್ ದಿವಸ ಯಾರ್ಯಾರು ನಾವ್ ಒಬ್ಬ ರೀ. ಶ್ರೀಲಂಕಾ ತಗೋ ಹಾ ರೀ ಸೈಕಲ್ ಅದ್ಯಾಗ ಹೋಗೋ ಸೈಕಲ್ ಹೋಯ್ತದ್ರಿ. ಬೋಟಿಗೆ ಹೋಗ್ಬೇಕು ವಿಮಾನಕ್ಕೆ ಹೋಗ್ಬೇಕು. ನಾ ಅದೇ ಬೋಟಿಗೆ ಹೋಗ್ಬೇಕತ್ರಿ, ಬೋಟಿಗೆ ಹೋಗ್ಬೇಕತ್ರಿ. ಹಾ ಅದೇ ಈಗ ಎಲ್ಲದ ಹೇಳ್ರಿ. ಈಗ ನಿನಗ ಇಲ್ಲಿ ಹೋಗ ಹಾ ರೀ ಹೋಗಿ ಈ ಕಡೆ ಹೊಳ ಹಾ ಆಫೀಸ್ ರೀ ಹಾ ರೀ ಸಂಸ್ಥಾ ಆಫೀಸ್ನಾಗ ಕೇಳ ಹಾ ರೀ ಮುಕ್ಕಾಮ್ ಇದೆ ಇಲ್ಲಿ ಇಲಾಖೆ ಕೊಡ್ತಾರ ಏನು ಊಟದ ವ್ಯವಸ್ಥೆ ಐತಿ ಕೇಳಿದಕ್ಕಂದ್ರ ಹಾ ರೀ ನಿನಗ ಇಲಾಖೆ ಊಟದ ವ್ಯವಸ್ಥೆ ಅಂದ್ರ ಸಿದ್ದೇಶ್ವರ ಆಶ್ರಮಕ್ಕೆ ಹೋಗ್ಬೇಕು ನಾವು. ಹಿಂಗ್ ಸೀದಾ ಹೋದಂದ್ರ ಆಶ್ರಮಕ್ಕೆ ಹೋಗ್ತದೆ. ಈಗೆಲ್ಲ ಈಗ ಸಿಗ್ತದ್ರಿ 8 ತನ ಊಟ ಇರ್ತದ, ನಿನಗ್ ವಸತಿ ಇರಾಕನು ಜಾಗ ಅದ, ಜಳಕ ಗಿಳಕ ಎಲ್ಲಾ ಆತದ. ಹಲೋ ಇದು ಆಶ್ರಮ ನಮಸ್ಕಾರ ಬ್ರದರ್. ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇಲ್ಲಿ ಹೇಳಿದ್ದಾರೆ. ಯಾರು ಇಲ್ಲ ಬ್ರದರ್, ಇಲ್ಲಿ ದೇವಸ್ಥಾನಕ್ಕೆ ಬಂದೇನೆ ಕೇಳಿದ್ರೆ ಸಿದ್ದೇಶ್ವರ ಆಶ್ರಮ ಹೋರಿ ಮತ್ತೆ ಇಲ್ಲೆಲ್ಲ ಆಶ್ರಮ ಐತೆ ಅಂತಂದ್ರ ಹೇಳ್ತಾ ಇದ್ರ ತುಂಬಾ ದೂರ ಐತೆ ಅಂತ. ನೋಡ್ರಿ ಈಗ ಅಣ್ಣವ್ರು ವಡಪ ತಿನ್ಸಕ್ ತಂದಾರ. ಈಗ ಇವ ಅಣ್ಣ ಈಗ ಇವ ಅಣ್ಣವ್ರು ನನ್ ಫಾಲೋ ಮಾಡ್ತಾರಂತ್ರಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತ್ರಿ. ಕೈರ ಕೊಡ್ರಿ ನೋಡ್ರಿ, ಅವ್ರು ಎಷ್ಟ್ ಕಷ್ಟ ಪಡ್ತೀರಿ ನೀವು ಬೀದರ್ದವ್ರ ಇದ್ರಿ ಅಂತಂತೂ ಕೇಳ್ತಾರಿ. ತುಂಬಾ ಖುಷಿ ಆಯ್ತ್ರಿ. ಬಿಜಾಪುರದಾಗ ಬಿ ನನ್ನ ಫಾಲೋವರ್ಸ್ ಅಂತಂದ್ರು. ಮತ್ತ ಈಗ ಹೋಗಿ ದೇವಸ್ಥಾನಕ್ಕೆ ನೀಟಿದ್ದೀನಿ. ಅಲ್ಲಿ ಬಂಜಾರ ಕ್ರಾಸ್ ಅಂತ ಒಬ್ಬ ಹುಡುಗರು ಕಾಲ್ ಮಾಡಿದೆ, ಅವರು ಇರಕ್ಕೆ ಜಾಗ ಮಾಡ್ಕೊಟ್ಟಿದಾರಂತೆ. ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ ಇದೇ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ. ನಮಸ್ಕಾರ ರೀ. ಸಿದ್ದೇಶ್ವರ ದೇವಸ್ಥಾನದಿಂದ ನಾನು ಎಲ್ಲಿಗೆ ಹೋಯ್ತಾ ಇದ್ದೀನಿ ಅಂತಂದ್ರೆ ಬಂಜಾರ ಕ್ರಾಸ್ ಅಂತ ಹೇಳಿದ್ರು. ಇವಾಗ ಅಲ್ಲಿಗೆ ಹೋಯ್ತಾ ಇದ್ದೀನಿ. ನೋಡಿ ಈ ತರ ಕಾಣಿಸುತ್ತೆ ನೋಡಿ ನೈಟ್ ಅಲ್ಲಿ. ಇದ್ರಾಗ ಜಾಗ ಸಿಕ್ಕಿದೆ, ಆದ್ರೆ ತುಂಬಾ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ದೆ, ದೇವಸ್ಥಾನದ ಅವ್ರಂದ್ರು ಅಲ್ಲಿ ಎಲ್ಲ ದೂರ ಇದೆ ಆಶ್ರಮ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ನಮ್ಮ ಹುಡುಗರು ಕಾಲ್ ಮಾಡಿ ಅವರು
ಒಂದ್ ಕಾಲ್ ಮಾಡ್ತೀನಪ್ಪ ಇನ್ನೊಬ್ರಿಗೆ ಅಂತ ಹೇಳಿ ಅವ್ರು ಬರ್ತಾ ಇದಾರೆ ಕರೆಯಕ್ಕೆ. ತುಂಬಾ ಹೆಲ್ಪ್ ಆಗತ್ತಪ್ಪು. ಯಾಕಂದ್ರೆ ನನಗೂ ಅವ್ರ ಪರಿಚಯ ಇಲ್ಲ, ಅವರು ನನ್ಗೆ ಪರಿಚಯ ಆಗಿ ಹೆಂಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಇಂದಾನೆ ನನಗೂ ಪರಿಚಯ ಆಗಿರೋದು. ಅದ ಕಾರಣದಿಂದ ಇವಾಗ ಹೇಗಿರ್ತಾರೆ ಏನು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಎಲ್ಲಿದ್ದಾರೆ, ಬರ್ತೀನಿ ಅಂತ ಅಂದಿದ್ದಾರೆ, ನೋಡೋಣ. ಫೈನಲಿ ಅಣ್ಣವ್ರು ಬಂದ್ರಿ, ನಮಸ್ಕಾರ ರೀ. ನೋಡ್ರಿ ಅಣ್ಣವ್ರು ಬಂದ್ರು, ಈಗ ಅವ್ರ ರೂಮಿಗೆ ಕರ್ಕೊಂಡ್ ಹೊಡ್ದಾರ. ಬರ್ರಿ ಹೋಗಾಮಿ. ಇಲ್ಲೇ ಮಾಡ್ತೀವಿ ನಾವು ಸ್ಟಾಪ್ ಇದೆ ರೀ. ನೋಡ್ರಿ ಕರಿ ಈಗ ಅವ್ರು ಹಾಸ್ಪಿಟ್ಲ್ ಬಂದಿದಾವ್ರಿ. ಹಾಸ್ಪಿಟಲ್ದಾಗ ಅವ್ರದೊಂದು ಸಣ್ಣ ರೂಮ್ ಅದ ರೀ. ಪಾಪ ಇವ್ ಅಣ್ಣಂದ್ರಿ, ಇವ್ ಅಣ್ಣರ್ದ ರೂಮಿನ ಬಂದಿದ್ ನೋಡ್ರಿ. ನನ್ ರಾಮ ಇಲ್ಲಿ ನಿಂತ ನೋಡ್ರಿ. ಯಾಕಂದ್ರು ಈಗ ನಾವ್ ಬಿ ಬೆಂಗ್ಳೂರ್ಕ್ ಹೋದಾಗ ನಾವ್ ಬಿ ಹಿಂಗೆ ಇರ್ತೇವ್. ಪಾಪ ಒಂದೇ ಹಂಗೆ ಮತ್ತ ಮುಂದಿನ ವಿಡಿಯೋದಾಗ ಹೇಳ್ತೀನಿ.